70% ಹೃದಯಾಘಾತದಿಂದ ಸಾಯೋರೇ ಜಾಸ್ತಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ಇದಕ್ಕೆ ಏನು ಪರಿಹಾರ ಅನ್ನೋದನ್ನ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದೇನೆ. ಜೊತೆಗೆ ಇದರಲ್ಲಿ ಯಾಕಪ್ಪ ನಮಗೆ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯಾಘಾತ ಜಾಸ್ತಿ ಆಗುತ್ತೆ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಮತ್ತು ರಕ್ತದ ಒತ್ತಡ ಜಾಸ್ತಿ ಆದಾಗ ನಮಗೆ ಹೃದಯಾಘಾತ ಆಗುತ್ತೆ. ಜೊತೆಗೆ ಮದ್ಯಪಾನ ಧೂಮಪಾನ ಹೆಚ್ಚಾಗಿ ಸೇವಿಸೋದ್ರಿಂದ ಶುಗರ್ ಲೆವೆಲ್ ಜಾಸ್ತಿಯಾಗಿ ಕೂಡ ಹೃದಯಾಘಾತ ಆಗುತ್ತೆ. ಜೊತೆಗೆ ಸ್ಟ್ರೆಸ್ ಅಂದರೆ ಇವತ್ತಿನ ಸಿಚುವೇಶನಲ್ಲಿ ತುಂಬ ಒತ್ತಡದಿಂದ ಕೆಲಸ ಮಾಡ್ತಾರೆ. ಅಂಥ ಟೈಮಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಅದಕ್ಕೆಲ್ಲ ಒಂದು ಏನಪ್ಪ ಪರಿಹಾರ ಅಂತ ಅನ್ನೋದಾದರೆ ನಮ್ಮ ಮೋದಿಕೇರ್ನಲ್ಲಿ ಸಿಗ್ತಕ್ಕಂಥ ಕಾರ್ಡಿಯೋ ಆಕ್ಟಿವ್ ಒಂದು ಪ್ರಾಡಕ್ಟ್ ಫ್ರೆಂಡ್ಸ್. ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು 6 ಗಿಡಮೂಲಿಕೆಗಳಿಂದ ಆಯುರ್ವೇದಕ್ಕೆ ಗಿಡಮೂಲಿಕೆಗಳಿಂದ ಸಿಗ್ತಕ್ಕಂಥ ಒಂದು ಕಾರ್ಡಿಯೋ ಆಕ್ಟಿವ್ ಅಂದರೆ ಹೃದಯದ ಆರೋಗ್ಯ ಅಂತಲೇ ಕೂಡ ಈ ಒಂದು ಪ್ರಾಡಕ್ಟನ್ನು ಹೇಳ್ಬೋದಾಗಿದೆ. ಇದು ಯಾವೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಆಗಿದೆ ಅಂದರೆ ಆಯುರ್ವೇದಿಕ್ಕಲ್ಲಿ ಸಿಗ್ತಕ್ಕಂಥ ಅರ್ಜುನ, ಗುಗ್ಗುಲು, ಅಶ್ವಗಂಧ, ಶಂಖಭಸ್ಮ ಮತ್ತು ಗುಟುಕುಲ, ಈ ಥರ 6 ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಒಂದು ನ್ಯಾಚುರಲ್ ಆಗಿ ತಯಾರಾಗಿರ್ತಕ್ಕಂಥ ಒಂದು ಕಾರ್ಡಿಯೋ ಆಕ್ಟಿವ್ ಫ್ರೆಂಡ್ಸ್. ಆದರೆ ಇದರ ನಾವು ಪ್ರಯೋಜನಗಳನ್ನು ನೋಡೋದಾದರೆ ಇದು ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತದೆ, ಬೊಜ್ಜನ್ನು ನಿವಾರಿಸುತ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಫ್ರೆಂಡ್ಸ್. ಮೇಯ್ನ್ ಆಗಿ ಇರ್ತಕ್ಕಂಥದ್ದು ನಮ್ಮ ಫುಡ್ಡಿನ ಶೈಲಿನಿಂದಲೂ ನಮಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಈ ಹೊರ್ಗಡೆ ಫುಡ್ಡನ್ನ ಇವತ್ತು ನಾವು ಜಾಸ್ತಿ ಬಳಸೋದ್ರಿಂದ ಅದರಲ್ಲೆಲ್ಲ ಆಯಿಲ್ ಕಂಟೆಂಟ್ಸ್ ಯಾವುದೇ ಬೇರೆ ಬೇರೆ ಆಯಿಲ್ಗಳನ್ನೆಲ್ಲ ಹಾಕಿ ಕೊಬ್ಬಿನಾಂಶ ಇರ್ತಕ್ಕಂಥ ಆಯಿಲ್ಗಳನ್ನೆಲ್ಲ ಬಳಸೋದ್ರಿಂದ ಅದರಿಂದನೂ ಕೂಡ ಕೊಬ್ಬಿನಾಂಶ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಈ ಬೊಜ್ಜನ್ನು ನಿವಾರಿಸುತ್ತದೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಆದರೆ ನಮ್ಮ ಗಿಡಮೂಲಿಕೆಗಳಾದ ಗುಟುಕುಲ ಏನು ಮಾಡುತ್ತಪ್ಪ ಅಂದರೆ ಹೃದಯದ ಬಡಿತವನ್ನು ಸಮತೋಲನದಲ್ಲಿ ಇಡುತ್ತದೆ. ಹೃದಯದ ರಕ್ತನಾಳವನ್ನು ಕೊಬ್ಬಿನಾಂಶವನ್ನು ತೆಗೆಯುವಂಥ ಕೆಲಸ, ರಕ್ತನಾಳದಲ್ಲಿ ಇರ್ತಕ್ಕಂಥ ಕೊಬ್ಬಿನಾಂಶವನ್ನು ತೆಗೆಯುವಂಥ ಕೆಲಸವನ್ನು ನಮ್ಮ ಗುಗ್ಗುಲು ಮಾಡುತ್ತದೆ. ಮೇಯ್ನಾಗಿ ಈಗ ತುಂಬ ಜನಕ್ಕೆ ಲಕ್ವ ಅಂದರೆ ಪ್ಯಾಲಿಸಿಸ್ ಅಂತಿರ್ತೀವಿ. ಲಕ್ವ ಹೊಡೆಯೋದು ಕೂಡ 80% ಲಕ್ವ ಹೊಡೆದಿರೋ ಥರ ನಮ್ಮ ಒಂದು ಈ ಕಾರ್ಡಿಯೋ ಆಕ್ಟಿವ್ ನಿಮಗೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಶಂಖಭಸ್ಮ ಏನು ಮಾಡುತ್ತೆ ಅಂದರೆ ಹೃದಯಾಘಾತ ಆಗದೇ ಇರೋ ಥರ, ಹಾರ್ಟ್ ಅಟ್ಯಾಕ್ ಆಗದೇ ಇರೋ ಥರ ನಿಮಗೆ ಕಂಟ್ರೋಲ್ ಮಾಡುತ್ತೆ. ಅರ್ಜುನ ಅನ್ನೋ ಒಂದು ಗಿಡಮೂಲಿಕೆ ಹೃದಯದ ಆರೋಗ್ಯಕ್ಕೆ ಟಾನಿಕ್ ಅಂತಲೇ ಹೇಳ್ಬೋದು. ಅದು ಟಾನಿಕ್ ಅಂತ ಹೇಳ್ಬೋದು. ಜೊತೆಗೆ ಅದರಲ್ಲಿ ವಿಟಮಿನ್ಸ್ ಕೂಡ ನಿಮಗೆ ಸಿಗುತ್ತೆ. ಶಂಖಭಸ್ಮ ಅಂದರೆ ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಐರನ್ ಇದರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಮತ್ತು ಪಾಲಿಕ್ ಆಸಿಡ್ನಿಂದ ಕೂಡ ಕೂಡಿದೆ. ಗುಗ್ಗುಲು ಏನು ಮಾಡುತ್ತೆ ಅಂದರೆ ಹೃದಯದ ಸಹಜ ಕಾರ್ಯವನ್ನು ಬೆಂಬಲಿಸುತ್ತೆ. ಹೃದಯದಲ್ಲಿ ಪ್ರತಿನಿತ್ಯ ನಡೀತಕ್ಕಂಥ ಒಂದು ಕ್ರಿಯೆಗಳಿರುತ್ತೆ, ಕಾರ್ಯಗಳನ್ನು ಬೆಂಬಲಿಸ್ತಾ ಇರುತ್ತೆ. ಹೃದಯದ ಸ್ನಾಯುಗಳನ್ನು ಬಲಪಡಿಸುವಂಥ ಕೆಲಸ ಮಾಡುತ್ತೆ. ಒತ್ತಡ ಮತ್ತು ಆತಂಕವನ್ನು ನಿವಾರಿಸುವಂಥ ಕೆಲಸವನ್ನು ನಮ್ಮ ಒಂದು ಗುಗ್ಗುಲು ಮಾಡುತ್ತೆ. ಜೊತೆಗೆ ಅಶ್ವಗಂಧ ಏನು ಮಾಡುತ್ತೆ, ಹೃದಯಕ್ಕೆ ಆರಾಮದಾಯಕ ಆರೋಗ್ಯವನ್ನು ಕೊಡುವಂಥ ಅಶ್ವಗಂಧ ಮಾಡುತ್ತೆ ಫ್ರೆಂಡ್ಸ್. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಇವತ್ತು ಯಾರೆಲ್ಲ ಅಂತಲ್ಲ, ಯಾರು ಬೇಕಾದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲದೇ ಇದ್ರೂ ಕೂಡ ನನ್ನ ಹಾರ್ಟ್ನ ಚೆನ್ನಾಗಿ ಇಟ್ಕೋಬೇಕು, ಹೃದಯದ ಆರೋಗ್ಯವಂತವಾಗಿ ಇರಬೇಕು ಅನ್ನೋರು 12 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರು ನಮ್ಮ ಈ ಒಂದು ಪ್ರಾಡಕ್ಟನ್ನು ಬಳಸ್ಬೋದಾಗಿದೆ ಫ್ರೆಂಡ್ಸ್. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಜೊತೆಗೆ ಇದಕ್ಕೆ ಹೆಲ್ತ್ ಹಾರ್ಟ್ ಅಂತಂದರೆ ಹೃದಯದ ಆರೋಗ್ಯ ಅಂತಲೂ ಕೂಡ ಕರಿತೀವಿ. ಇದು ಹೆಚ್ಚಾಗಿ ನಿಮಗೆ ದಾಳಿಂಬೆ ಸಾರವನ್ನು ಕೊಡುತ್ತೆ. ಇದನ್ನ ಪ್ರತಿದಿನ 2 ನೀವು ಊಟಕ್ಕೆ ಮುಂಚೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಊಟಕ್ಕೆ ಮುಂಚೆ ಬಳಸ್ಬೋದಾಗಿದೆ ಫ್ರೆಂಡ್ಸ್. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟು. ಯಾರೆಲ್ಲ ಇವತ್ತು ನಾವು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಹೃದಯನ ಚೆನ್ನಾಗಿ ಇಟ್ಕೋಬೇಕು ಅಂತಕ್ಕಂಥವ್ರು ಈ ಒಂದು ಕಾರ್ಡಿಯೋ ಆಕ್ಟಿವನ್ನು ಬಳಸಿ. ನಿಮಗೆ ಯಾರಿಗೆಲ್ಲ ಈ ಒಂದು ಕಾರ್ಡಿಯೋ ಆಕ್ಟಿವ್ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅವರೆಲ್ಲರೂ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಪ್ರಾಡಕ್ಟ್ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿದ್ರೆ ನಾವು ನಿಮಗೆ ಈ ಪ್ರಾಡಕ್ಟ್ನ ತಲುಪಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಮಗೆ ಮೇಯ್ನು ಬೇಕಾಗಿರೋದು ಹಾರ್ಟೇ ಕೆಲಸ ಮಾಡಲಿಲ್ಲ, ಒಂದು ಹೃದಯದ ಬಡಿತ ಏನಾದರೂ 1 ಸೆಕೆಂಡ್ ನಿಂತೋಯ್ತು ಅಂದರೆ ಯಾವ ಕಾರ್ಯಗಳು ದೇಹದಲ್ಲಿ ಕೆಲಸ ಮಾಡೋದಿಲ್ಲ. ಹಂಗಾಗಿ ಅದರ ಹೃದಯವನ್ನು ನಾವು ತುಂಬ ಜೋಪಾನವಾಗಿ ಇಟ್ಕೊಂಡಾಗ ನಮಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ನ ನೋಡ್ತಾ ಇದ್ದೀರೋ ಅವರು ಕಮೆಂಟ್ನಲ್ಲಿ ತಿಳಿಸಿದ್ರೆ ನಾವು ನಿಮಗೆ
ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ ಫ್ರೆಂಡ್ಸ್. ಯಾರಿಗೆಲ್ಲ ಇವತ್ತು ಹೃದಯದ ಒಂದು ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಇದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಪ್ರಾಡಕ್ಟ್ನ ಬಳಸಿ. ಜೊತೆಗೆ ಈ ಒಂದು ಪ್ರಾಡಕ್ಟ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಯಾರೆಲ್ಲ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೋ ಅವ್ರಿಗೂ ಕೂಡ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.